ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಬಂದಾಯಿತು, ಬನ್ನಿ ಇವತ್ತು ಯಕ್ಷಕನ್ಯೆ ಈ ಧಾರಾವಾಹಿ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ ಬನ್ನಿ. ಯಕ್ಷಕನ್ಯೆ ಅಂದರೆ ದೇವಲೋಕದಲ್ಲಿ ದೇವತೆಗಳು, ಇವರು ಒಂದು 3 ಜನ ದೇವತೆಗಳು ಇರ್ತಾರೆ. ಆದರೆ ಮಕ್ಕಳು ಹೇಗೆ ಕನಸು ಕಾಣ್ತವೆ ಅನ್ನೋದನ್ನು ಈ ಸ್ಟೋರಿನಲ್ಲಿ ನೋಡ್ಬೋದು. 3 ಮಕ್ಕಳು ಮನೆ ಒಳಗೆ ಮಲ್ಕೊಂಡು ಅವು ಒಂದೊಂದು ರೀತಿ ಕನಸು ಕಾಣ್ತಿರ್ತವೆ. ಹೇಗೆ ಅಂದರೆ, ನಾನು ಯಕ್ಷಕನ್ಯೆ, ನಾನು ದೇವಲೋಕದಲ್ಲಿದ್ದೀನಿ, ನನಗೆ ದೇವಲೋಕದಲ್ಲಿ ನನ್ನನ್ನು ಅಲ್ಲಿ ಕರ್ಕೊತಾರೆ, ನನಗೆ ಕಿರೀಟ ಹಾಕ್ತಾರೆ, ನಾನು ಏನು ಕೆಲಸ ಮಾಡ್ದೇ ಆರಾಮಾಗಿದ್ದು ಬಿಡ್ತೀನಿ, ರಾಜನ ಥರ ರಾಣಿ ಥರ, ಹೀಗೆಲ್ಲ ಕನಸು ಕಾಣ್ತಿರ್ತವೆ. ಆದರೆ ಈ ಮಕ್ಕಳಿಗೆ ಕನಸು ಕಾಣೋದು ದೇವತೆಗಳಿಗೆ ಅಲ್ಲಿ ಸ್ವಲ್ಪ ಗೊತ್ತಾಗ್ತಾ ಇರುತ್ತೆ. ಅವರು ನಮ್ಮನ್ನು ಯಾರೋ ನೆನೆಸ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ದೇವಲೋಕದಲ್ಲಿ ದೇವತೆಗಳು 3 ಜನ 4 ಜನ ಅವರು ನಮ್ಮನ್ನು ಕರಿತಾ ಇದ್ದಾರೆ. ಇವು ಏನು ಮಾಡ್ತವೆ ಮಕ್ಕಳು ಅಂದರೆ, ಯಕ್ಷಕನ್ಯೆ ನಮ್ಮನ್ನು ನಿಮ್ಮ ಬಳಿಗೆ ಕರೆಸ್ಕೊಳ್ಳಿ ಅಂತ ಇವು ಕನಸು ಕಾಣ್ತಿರ್ತಾವಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಅವರು ಅಯ್ಯೋ ನಮ್ಮನ್ನು ಕರಿತಾ ಇದ್ದಾರೆ, ದೇವತೆಗಳಿಗೆಲ್ಲ ಗೊತ್ತಾಗುತ್ತಲ್ಲ ನಮ್ಮನ್ನು ಕರಿತಾ ಇದ್ದಾರೆ ಅಂತೇಳ್ಬಿಟ್ಟು ಅಲ್ಲಿ ಅವರು ಕಣ್ಬಿಟ್ಟು ನೋಡಿದ್ರೆ ನಮ್ಮ ಭೂಮಂಡಲ ಎಲ್ಲ ಕಾಣುತ್ತೆ ಅಲ್ವಾ, ಈ ಮಕ್ಕಳು ಎಲ್ಲಿದ್ದಾವೆ ಅನ್ನೋದು ಎಲ್ಲ ಗೊತ್ತಾಗುತ್ತೆ ಅವರಿಗೆ. ಆವಾಗ ಏನು ಮಾಡ್ತಾರೆ, ಇವರು 3 ಜನನೂ ನಮ್ಮನ್ನು ನೆನೆಸ್ಕೋತಾ ಇದ್ದಾರೆ, ನಮ್ಮನ್ನು ಕರಿಯೋಕ್ಕೆ ರೆಡಿಯಾಗಿದ್ದಾರೆ. ಅದಕ್ಕೆ ನಾವು ಅವರಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಅವರು ದೇವಕನ್ಯೆಯರೆಲ್ಲ ಮಾತಾಡ್ಕೊಳ್ತಾರೆ, ಯಕ್ಷಕನ್ಯೆಯರೆಲ್ಲ ಮಾತಾಡಿಕೊಂಡು ಇಲ್ಲಿ ಕೆಳಗಡೆ ನೋಡ್ತಾರೆ. ಆವಾಗ ಈ ಮಕ್ಕಳು ನಮ್ಮನ್ನು ಕರೆಸ್ಕೊಳ್ಳಿ ಅಂತ ಇವು ಕನಸು ಕಾಣ್ತಿರ್ತವೆ ಮಲ್ಕೊಂಡು. ಕನಸು ಕಾಣ್ತಿರುವಾಗ ಈ ಯಕ್ಷಕನ್ಯೆಯರು ಅದನ್ನು ನೋಡಿ ನಮ್ಮನ್ನು ನೆನೆಸ್ಕೋತಲೇ ಇದ್ದಾರೆ, ನಮ್ಮನ್ನೇ ಕರೀರಿ, ನಮ್ಮ ಬಳಿಗೆ ಅವ್ರನ್ನ ಕರೆಸ್ಕೋಬೇಕು ನಾವು ಅಂತೇಳಿ ಅವರು ಐಡಿಯಾ ಮಾಡ್ತಿರ್ತಾರೆ. ಅಲ್ಲಿ ಐಡಿಯಾ ಮಾಡಿ ಇದು ಅವ್ರದ್ದೊಂದು ಕೋಲಿರುತ್ತೆ, ಅಂದರೆ ಮಂತ್ರದಂಡ ಅಂತಾರಲ್ವ, ಅದಿರುತ್ತೆ. ಅದನ್ನು ಹಿಡಿದು ನೋಡಿದ್ರೆ ಭೂಮಂಡಲದಲ್ಲಿ ಏನಾಗ್ತಿದೆ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಅಲ್ಲಿ ನೋಡ್ತಿದ್ದಾರೆ ಭೂಮಂಡಲದಲ್ಲಿ ಆ ಮಕ್ಕಳು ಎಲ್ಲಿ ಮಲ್ಕೊಂಡಿದ್ದಾವೆ, ಹೆಂಗೆ ಕನಸು ಕಾಣ್ತಿದ್ದಾವೆ ಎಲ್ಲ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ ಅಂದರೆ, ಮಕ್ಕಳನ್ನ ನೋಡ್ತಾ ಇದ್ದಾರೆ ಮೇಲಿಂದ, ಅವೇನು ಮಾಡ್ತಿದ್ದಾವೆ ಆ್ಯಕ್ಟಿವಿಟಿ ಎಲ್ಲ ನೋಡ್ತಾ ಇದ್ದಾರೆ. ಈ ಮಕ್ಕಳು ಏನು ಮಾಡ್ತವೆ, ಮಲ್ಕೊಂಡಿದ್ದವು ಬೆಳಗ್ಗೆ ಎದ್ದು ಒಬ್ಬೊಬ್ಬರು ಬ್ರಷ್ ಇಟ್ಕೊಂಡು ಹಲ್ಲುಜ್ಕೊಳ್ಳೋಕ್ಕೆ ನೋಡ್ತಾ ಇರ್ತಾರೆ. ಇನ್ನೊಬ್ಬ ನಿದ್ದೆ ಮಾಡ್ತಿರ್ತಾನೆ, ಕಿರ್ಚಾಡ್ತಿರ್ತಾನೆ, ಕೂಗಾಡ್ತಿರ್ತಾನೆ. ಯಾಕೋ ಕೂಗಾಡ್ತಿದೀಯ ಅಂತ ಹೋಗಿ ಇನ್ನೊಬ್ಬ ಹೊಡೆಯೋಕ್ಕೆ ಹೋಗ್ತಾನೆ. ಅದಕ್ಕೆ ಕನಸು ಕಾಣ್ತಿದ್ದೆ, ಒಳ್ಳೆ ಕನಸಿತ್ತು, ಯಕ್ಷಕನ್ಯೆ ಲೋಕಕ್ಕೆ ಹೋಗಿದ್ದೆ ನಾನು, ಅಲ್ಲಿ ನನ್ನನ್ನು ಆ ಥರ ನೋಡ್ತಿದ್ರು, ಈ ಥರ ನೋಡ್ತಿದ್ರು ಅಂತ ಎಲ್ಲ ಕಥೆ ಹೇಳ್ತಾ ಇರ್ತಾನೆ. ಕತೆ ಹೇಳಿದ್ರೆ ಆ ಹುಡುಗರು 2 ನಗ್ತಾ ಇರ್ತವೆ. ನಿನಗೆ ತಲೆ ಮಾಟು ಕನಸು ಕಾಣ್ತಿರ್ತಾನೆ. ಅವರು ಹುಡುಗ ಹುಡುಗಿ 2 ನಿನಗೇನೋ ಕನಸು ಕಾಣ್ತಿದೀಯಾ ಅಂತ ಹೇಳ್ಬಿಟ್ಟು ಅವನಿಗೆ ಹೋಗಿ ಮೇಲೋಕದಲ್ಲಿ ಯಕ್ಷಕನ್ಯೆಯವರಿಗೂ ಕೂಡ ನಗು ಬರ್ತಾ ಇರುತ್ತೆ ಈ ಮಕ್ಕಳು ಆಡೋ ಥರಕ್ಕೆ. ಆಮೇಲೆ ಅವ್ರು ಅನ್ಕೋತಾರೆ ನಮ್ಮನ್ನು ನೆನೆಸ್ಕೋತಿದ್ದಾರೆ ಅಂತ ಅವರೊಂದು ಕತೆ ಕಟ್ತಿರ್ತಾರೆ ಅಲ್ಲಿ. ಆದರೆ ಈ ಮಕ್ಕಳು ಇಲ್ಲಿ ಕನಸು ಕಾಣ್ಕೊಂಡು ನಮ್ಮನ್ನು ದೇವಲೋಕದಲ್ಲಿ ತುಂಬ ಚೆನ್ನಾಗಿ ನೋಡ್ಕೋತಾರೆ, ನಾವು ಅಲ್ಲಿ ಹೋದರೆ ತುಂಬ ಚೆನ್ನಾಗಿರ್ಬೋದು ಅಂತ ಇವು ಕನಸು ಕಾಣ್ತಿರ್ತವೆ. ಹೀಗೆ ಈ ಕತೆ. ಆಮೇಲೆ ಅವನು ಇನ್ನೂ ಕನಸು ಕಾಣೋದ್ರಲ್ಲೇ ಗೋಡೆ ಹೊರಿಕೇನು ಕನಸು ಕಾಣ್ತಾನೆ ಇರ್ತಾನೆ ನಿದ್ದೆ ಮಾಡಿಕೊಂಡು. ಇನ್ನಿಬ್ಬರು ಹುಡುಗರು ಬ್ರಷ್ ಹಿಡ್ಕೊಂಡು ಇವನಿಗೆ ನಿನಗೇನು ತಲೆ ಕೆಟ್ಟೈತೆ ಅನ್ನೋ ಕನಸು ಕಾಣ್ತಾ ಅವ್ನು ಹಂಗೆ ಕನಸು ಕಾಣ್ತಿರ್ಲಿ, ನಾವು ಹೋಗಿ ಐಸ್ ಕ್ರೀಮ್ ತಿನ್ಕೊಬರೋಣ ಬಾರೋ ಅಂತೇಳಿ ಅವೆರಡು ರೆಡಿ ಆಯ್ತಿದ್ದಾವೆ ಅಲ್ಲಿ ಉಚ್ಕೊಂಡು ಹೋಗೋಣ ಅಂತೇಳಿ. ಇವ್ನು ನೋಡಿದ್ರೆ ಗೋಡೆ ಹೊರಕೊಂಡು ಕನ್ಸ್ಕೊಂಡು ಇದು ಗುರ್ರಂತ ನೋಡ್ತೈತೆ ಹುಡುಗ ಐಸ್ ಕ್ರೀಮ್ ತಿನ್ನೋಕೆ ಹೋಗೋಣ ಬಾರೋ, ಅವನೇನಾರು ಕನಸು ಕಾಣ್ಕೊಳ್ಳಿ ಅಂತೇಳಿ ಇವೆರಡು ಮಾತಾಡ್ಕೊತಾ ಇದ್ದಾವೆ. ಅಲ್ಲಿ ಉಚ್ಕೊಂಡ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಕೆ ಹೋಗೋಣ ಅಂತ ಮಾತಾಡ್ಕೊತಾ ಇದ್ದಾವೆ. ಆಮೇಲೆ ಇವನಿಗೇನು ತಲೆ ಕೆಟ್ಟಂಗೆ ಆಡ್ತಾನೆ ಇವನು. ಯಾವಾಗ ನೋಡಿದ್ರು ದೇವಕನ್ಯರಂತೆ ಯಕ್ಷಕನ್ಯರಂತೆ ಹಿಂಗೆ ಕನಸು ಕಾಣ್ಕೊಂಡು ಕೂತಿರ್ತಾನೆ ಇವನು. ಅವರು ಕರ್ಕೊಂಡೋಗಿ ಇವನ್ನ ಸಾಕ್ತಾರೆ ನಂಗೆ ಆಡ್ತಾನೆ ಅಂತೇಳಿ ಎಲ್ಲ ಬೈಕೊತ ಇರ್ತವೆ. ಇವನ್ನ ತಳ್ಳಾಡಿ ಎಬ್ಬಿಸ್ತವೆ. ಇವನು ಕನಸು ಕಾಣ್ತಾನೆ ಮನಗಿರ್ತಾನೆ, ತಳ್ಳಾಡಿ ಎಬ್ಬಿಸ್ತವೆ. ಹೇಳೋ ಮೇಲೆ ಕನಸು ಕಾಣ್ತಾ ಮನಗಿದೆಯಾ ಇನ್ನೂ, ನಿನಗೇನು ಒಂದು ಸ್ವಲ್ಪನೂ ಗೊತ್ತಾಗಲ್ವಾ, ಟೈಮ್ ಆಯಿತು ಸ್ಕೂಲಿಗೆ, ಅಲ್ಲಿ 6:30 ಆಯಿತು, ಹೇಳೋ ಮೇಲೆ ಅಂತ ಎಬ್ಬಿಸ್ತವೆ. ಆವಾಗ ಅಲ್ಲಿ ಯಕ್ಷಕನ್ಯರು ಈ ಮಕ್ಕಳು ನಮ್ಮ ಹತ್ರಕ್ಕೆ ಬರೋಕ್ಕೆ ಓಡಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಏನೇನೋ ಐಡಿಯಾ ಮಾಡ್ತಿದ್ದಾರೆ. ಒಂದಷ್ಟು ಜಡೆ ಬಿಟ್ಕೊಂಡಿರೋರೊಬ್ಬರು, ಒಂದೇನೇನೋ ಕತ್ತಿ ಹಿಡ್ಕೊಂಡಿರೋನೊಬ್ಬ, ಮತ್ತು ಮಂತ್ರದಂಡ ಇಟ್ಕೊಂಡಿರೋಳೊಬ್ಳು, ಇವರೆಲ್ಲ ಏನೇನೋ ಕನಸು ಕಾಣ್ತಿರ್ತಾರೆ. ಆಮೇಲೆ ಇವೆಲ್ಲ ಸ್ಕೂಲಿಗೆ ಹೋಗೋ ಟೈಮಿಗೆ ಅಲ್ಲಿ
ಇಲ್ಲಿ ಸರು ಸ್ಟೂಡೆಂಟು ಇವರು ಬೇರೆ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಈ ಹುಡುಗರು ಕೂಡ ಇನ್ನೂ ಸ್ಕೂಲಿಗೆ ಹೊರಟಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.